ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ. ಯಾಕಂದ್ರೆ ನಾವು ಇವತ್ತು ಹೋಗ್ತಾ ಇರೋ ಜಾಗ ತುಂಬಾನೇ ಇತಿಹಾಸ ಇರುವಂತ ಜಾಗ ಆಗಿರುತ್ತೆ. ಸುಮಾರು 4000 ವರ್ಷಗಳ ಹಿಂದೆ ಈ ಜಾಗದಲ್ಲಿ ಮಾನವರು ವಾಸಿಸ್ತಿದ್ರು ಅಂತ ಹೇಳೋದಕ್ಕೆ ಒಂದಿಷ್ಟು ಪ್ರೂಫ್ಗಳು ಸಿಕ್ಕಿದೆ. ಹಾಗೆ ಇತಿಹಾಸ ಕಂಡ ಒಬ್ಬ ಮಹಾನ್ ಚಕ್ರವರ್ತಿ ನಮ್ಮ ದೇಶಕ್ಕೆ ಇವರ ಕೊಡುಗೆಗಳು ತುಂಬಾನೇ ಇದಾವೆ. ಯಾವ ತರದ ಕೊಡುಗೆ ಅಂದ್ರೆ ನಾವು ಡೈಲಿ ಯೂಸ್ ಮಾಡ್ತಾ ಇರೋ ಈ ದುಡ್ಡಿನ ಮೇಲೆ ಇವರ ಸಾಮ್ರಾಜ್ಯದ ಚಿಹ್ನೆ ಇದೆ. ನಾವು ಸೆಲ್ಯೂಟ್ ಮಾಡೋ ನಮ್ಮ ರಾಷ್ಟ್ರ ಧ್ವಜದ ಮೇಲೆ ಇವರ ಚಕ್ರ ಇದೆ. ನಾವು ಇವತ್ತು ಹೋಗ್ತಾ ಇರೋ ಈ ಜಾಗ ಆ ರಾಜನ್ಗೆ ಯಾವ ತರ ಸಂಬಂಧಪಟ್ಟಿದೆ ಮತ್ತು ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನೋಡೋಣ. ಹಾಗಾದ್ರೆ ಈ ರಾಜ ಯಾರು ಮತ್ತು ಇವತ್ತು ನಾವು ಹೋಗ್ತಾ ಇರೋ ಆ ಜಾಗ ಯಾವುದು? ಸೊ ಇವತ್ತಿನ ನಮ್ಮ ಜರ್ನಿ ಒಂದು ಐತಿಹಾಸಿಕ ಪಟ್ಟಣಕ್ಕೆ. ಸುಮಾರು 4000 ವರ್ಷಗಳ ಇತಿಹಾಸ ಇರುವ ಈ ಒಂದು ನಗರಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಇದೇ ಒಂದು ಜಾಗಕ್ಕೆ ಚೋಳರು ಮತ್ತು ಚಾಳುಕ್ಯರು ತುಂಬಾನೇ ಯುದ್ಧನ ಮಾಡ್ತಾ ಇದ್ರು ಮತ್ತು ಇದೇ ಒಂದು ಜಾಗ ದೇವನಾಂಪ್ರಿಯ ಅಂದ್ರೆ ಅಂತ ಪ್ರೂವ್ ಮಾಡಿದಂತ ಜಾಗ ಇದು. ಸೊ ಈ ದೇವನಾಂಪ್ರಿಯ ಅನ್ನೋದು ಒಂದು ಟೈಟಲ್ ಆಗಿರುತ್ತೆ, ಅಂದ್ರೆ ಕನ್ನಡದಲ್ಲಿ ಬಿರುದು ಅಂತ ಹೇಳ್ಬೋದು. ಒಬ್ಬ ರಾಜ ತಾನು ಗೆದ್ದಂತ ರಾಜ್ಯಗಳಲ್ಲಿ ಅಥವಾ ಆ ಪ್ರದೇಶಗಳಲ್ಲಿ ಒಂದು ಕಲ್ಲಿನ ಮೇಲೆ ಸಂದೇಶನ ಕೆತ್ತಿರ್ತಾನೆ. ಈ ತರದ ಸಂದೇಶ ಕಲ್ಲಿನ ಮೇಲೆ ಕೆತ್ತಿರೋದು ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ನಮ್ಮ ಭಾರತದಲ್ಲಿ ಸಿಕ್ಕಿರುತ್ತೆ. ಆದ್ರೆ ಈ ಎಲ್ಲಾ ಕಲ್ಲಿನ ಮೇಲೆ ಒಂದು ಕಾಮನ್ ವರ್ಡ್ ಸಿಗುತ್ತೆ, ಅದೇ ದೇವನಾಂಪ್ರಿಯ. ಆದ್ರೆ ಈ ದೇವನಾಂಪ್ರಿಯ ಅಂದ್ರೆ ಯಾವ ರಾಜ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇದನ್ನ ಹಿಸ್ಟೋರಿಯನ್ಸ್ ಅಥವಾ ಇತಿಹಾಸಕಾರರು ಸಾವಿರಾರು ವರ್ಷಗಳ ಕಾಲ ಹುಡುಕ್ತಾರೆ. ತುಂಬಾ ವರ್ಷಗಳ ಕಾಲ ರಿಸರ್ಚ್ ಮಾಡಿದ ಮೇಲೆ ಕೊನೆಗೆ 1915 ಇದಕ್ಕೆ ಉತ್ತರ ಸಿಗುತ್ತೆ. ಈ 2000 ವರ್ಷಗಳ ಮಿಸ್ಟ್ರಿನ ಸಾಲ್ವ್ ಮಾಡಿದಂತ ಆ ಒಂದು ಜಾಗ ಮತ್ತು ಇತಿಹಾಸ ಎಂದು ಮರೆಯದಂತ ಒಬ್ಬ ಚಕ್ರವರ್ತಿ ಯಾರದು ನೋಡೋಣ. ಲೆಟ್ಸ್ ಗೋ ಬ್ಯಾಕ್ ಟು ದ ಎರಾ ಆಫ್ ಕಿಂಗ್ ಅಶೋಕ. ಇದೇನಿದು ಸುಮ್ಮನೆ ನಿಲ್ಸಿದ್ರೆ ಅವಾಗ ಅವ್ರು ಬಂದು ಯಾರೋ ಒಬ್ರು ಕೇಳ್ಕೊಂಡೋದ್ರು. ಫ್ಲಾಶ್ ಬ್ಯಾಕ್. ಬ್ರೋ ಇಲ್ಲ ಏನಾಗಿಲ್ಲ, ಸುಮ್ಮನೆ ನಿಂತ್ಕೊಂಡಿದೆ. ಇಲ್ಲ ಇಲ್ಲ. ಸೊ ನಾನು ಹಿಂಗೆ ನಿಲ್ಸ್ಕೊಂಡಿರೋದಕ್ಕೆ ಪಾಪ ಅವ್ರು ಬಂದುಬಿಟ್ಟು ಪೆಟ್ರೋಲ್ ಏನಾದರೂ ಖಾಲಿ ಆಗಿದೆನಾ ಹೆಲ್ಪ್ ಮಾಡಬೇಕಾ ಅಂತ ಕೇಳೋದಕ್ಕೆ ಬಂದಿದ್ರು. ತುಂಬ ರೇರ್ ಇಂಥವರೆಲ್ಲ ಸಿಗೋದು. ಟ್ರಾವೆಲಿಂಗ್ ಟೈಮಲ್ಲಿ ಒಂದಷ್ಟು ಕಡೆ ನಮಗೂ ಈ ಥರದ್ದು ಪ್ರಾಬ್ಲಮ್ಗಳು ಆಗುತ್ತೆ. ಆ ಥರ ಪ್ರಾಬ್ಲಮ್ ಆದಾಗ ಈ ಥರದವ್ರು ಏನಾದರೂ ಬಂದರೆ ನಮ್ಮ ಅದೃಷ್ಟ ಅಂತಾನೆ ಅನ್ಕೋಬಹುದು. ಇವಾಗ ಈ ನಾಯಿನೂ ಬಂದ್ಬಿಟ್ಟು ಇಷ್ಟೊತ್ತು ಇಲ್ಲೇ ನಿಂತ್ಕೊಂಡಿತ್ತು. ರೋಡ್ ಮೇಲೆ ನಿಲ್ಸೋ ತಪ್ಪು ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಿರ್ಬೋದು. ಸಡಿ ಬರೋ. ಸೊ ನಾವು ಫೈನಲಿ ಬಂದು ರೀಚ್ ಆದ್ವಿ ಮಸ್ಕಿ ಪಟ್ಟಣಕ್ಕೆ. ತುಂಬಾ ಹಿಸ್ಟ್ರಿ ಇರುವಂಥ ಒಂದು ಸಿಟಿ ಇದು. ಸೊ ಅದೇನು ಹಿಸ್ಟ್ರಿ ಅಂತ ನಿಮ್ಗೆ ಹೇಳ್ತೀನಿ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ವಾ, ಇದೇ ಆ ಜಾಗ. ದೇವನಾಂಪ್ರಿಯ ಅಂದ್ರೆ ಅಶೋಕ ಅಂತ ಪ್ರೂವ್ ಮಾಡಿದಂತ ಜಾಗ. ಇದು ಬೇರೆ ಎಲ್ಲೂ ಇಲ್ಲ, ನಮ್ಮ ಕರ್ನಾಟಕದ ಮಸ್ಕಿ ಅನ್ನೋ ಒಂದು ಪಟ್ಟಣದಲ್ಲಿದೆ. ತುಂಬಾನೇ ಹಿಸ್ಟ್ರಿ ಇದೆ ಈ ಊರಲ್ಲಿ. ಈ ವ್ಲಾಗ್ ಅನ್ನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗಿರುತ್ತೆ ಈ ಊರಿನ ಹಿಸ್ಟ್ರಿ ಬಗ್ಗೆ. ಸೊ ಗೈಸ್, ಲೆಟ್ಸ್ ಗೋ ಇನ್ಸೈಡ್. ನೋಡೋಣ ಒಳಗಡೆ ಏನಿದೆ ಅಂತ. ನೋಡಿ ಈ ತರ ಇದೆ, ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಹೋಗೋದಕ್ಕೆ ಅಲ್ಲಿ ಕುತ್ಕೊಳ್ಳೋದಕ್ಕೂ ಚೆನ್ನಾಗೇ ಇದೆ. ಮೊದಲಿಗೆ ನಿಮಗೆ ಆಲ್ರೆಡಿ ತೋರಿಸ್ದೆ, ಈ ಊರಿರೋದೆಲ್ಲ ಬರೀ ಗುಡ್ಡಗಾಡು ಪ್ರದೇಶನೇ. ಎಲ್ಲಿ ನೋಡಿದ್ರು ಅಲ್ಲಿ ಬೆಟ್ಟ ಗುಡ್ಡಗಳೇ ಕಾಣಿಸುತ್ತೆ. ಸ್ವಲ್ಪ ಹತ್ಕೊಂಡ್ಬರ್ಬೇಕು ಅಲ್ಲಿಂದ. ಬಟ್ ಇದನ್ನ ಕಾಯೋದಕ್ಕೆ ಯಾರೂ ಇಲ್ಲ, ಇಲ್ಲಿ ಖಾಲಿ ಖಾಲಿ ಇದೆ. ಸೊ ಈ ಒಂದು ಸ್ಟೋನ್ ಇನ್ಸ್ಕ್ರಿಪ್ಷನ್ ಏನು ಸಿಕ್ಕಿದೆ ಅಲ್ವಾ, ಈ ಜಾಗ ನೋಡಿ ಈ ಥರ ಇದೆ, ಗುಹೆ ಥರ ಇದೆ. ಆ್ಯಕ್ಚುಲಿ ಇದೊಂದು ದೊಡ್ಡ ಬಂಡೆ ಇದೆ. ಈ ಬಂಡೆಗಳ ಕೆಳಗಡೆ ಈ ಶಾಸನ ಸಿಕ್ಕಿರೋದು ನಮಗೆ. ಅಶೋಕ ಕ್ಲಿಪಿ ಅಂತ ಕರೀತಾರೆ ಇದನ್ನ. ಇದು ಒಂದು ಸ್ಟೋನ್ ಇನ್ಸ್ಕ್ರಿಪ್ಷನ್ ಆಗಿರುತ್ತೆ. ಇದನ್ನ ಡಿಸ್ಕವರ್ ಮಾಡಿದಂಥವ್ರು ಸಿ ಬಿಡನ್ ಅಂತ ಬ್ರಿಟಿಷ್ ಅಧಿಕಾರಿ. ಆ ಬ್ರಿಟಿಷ್ ಅಧಿಕಾರಿ ಏನು ಹಿಸ್ಟೋರಿಯನ್ ಅಲ್ಲ, ಬೈ ಅಚಾನಕ್ಕಾಗಿ ಅವ್ರಿಗೆ ಸಿಕ್ಕಂತಹ ಒಂದು ಲಿಪಿ ಇದು. ಅವರು ಇಲ್ಲಿ ಬಂದು ರಿಸರ್ಚ್ ಮಾಡಿದ್ದು ಒಂದು ಗೋಲ್ಡ್ ಮತ್ತು ಐರನ್ ಓರ್ ಸಿಗುತ್ತೆ ಅಂತ ಅವರು ರಿಸರ್ಚ್ ಮಾಡ್ಕೊಂಡು ಬಂದಿದ್ರು. ಗೊತ್ತಿರ್ಬೋದು ಆಲ್ರೆಡಿ, ಲೈಕ್ ಈಗ ಪ್ರೆಸೆಂಟ್ ಆಕ್ಟಿವ್ ಗೋಲ್ಡ್ ಮೈನಿಂಗ್ ಎಲ್ಲಾದ್ರೂ ಇದೆ ಅಂತಂದ್ರೆ ಅದು ಹಟ್ಟಿ ಚಿನ್ನದ ಗಣಿ ಮಾತ್ರ. ಅದು ನಮ್ಮ ಕರ್ನಾಟಕದಲ್ಲಿ ಹೇಳ್ತಾ ಇರೋದು. ಸೊ ಆ ಹಟ್ಟಿ ಚಿನ್ನದ ಗಣಿ ಇಲ್ಲಿಂದ ಆಲ್ಮೋಸ್ಟ್ ಒಂದು 80 ಕಿಲೋಮೀಟರ್ಸ್ ಅಷ್ಟೇ ದೂರ ಇರೋದು. ಇಲ್ಲಿನೂ ಚಿನ್ನ ಸಿಗಬಹುದು ಅಂತ ಒಂದು ಸಂಶೋಧನೆ ಮಾಡೋದಕ್ಕೆ ಆ ಸಿ ಬಿಡನ್ ಅನ್ನೋ ವ್ಯಕ್ತಿ ಈ ಜಾಗಕ್ಕೆ ಬರ್ತಾರೆ. ಈ ಜಾಗಕ್ಕೆ ಬಂದಾಗ ಅವ್ರಿಗೆ ಇದೊಂದು ಕಲ್ಲು ಸಿಗುತ್ತೆ. ದೇವನಾಂಪ್ರಿಯ ಅಂದ್ರೆ ಯಾರು ಅಂತ ಹುಡುಕಿ ಹೊರಟ ಆ ಒಂದು ಮಿಸ್ಟ್ರಿಗೆ ಫೈನಲಿ ಇಲ್ಲೊಂದು ಸೊಲ್ಯೂಷನ್ ಸಿಗುತ್ತೆ. ಫೈನಲಿ ದೇವನಾಂಪ್ರಿಯ ಅಂದ್ರೆ ಅಶೋಕ ಅಂತಾನೆ ಹೇಳೋದಕ್ಕೆ ಈ ಅಶೋಕ ಕ್ಲಿಪಿನೇ ಸಾಕ್ಷಿ. ಇಡೀ ವರ್ಲ್ಡ್ ಅಲ್ಲಿ ದೇವನಾಂಪ್ರಿಯ ಅಂದ್ರೆ ಅಶೋಕ ಅಂತ ಪ್ರೂವ್ ಮಾಡೋದಕ್ಕೆ ಇರುವಂತ ಒಂದೇ ಕ್ಲಿಪಿ ಇದು.
ಇದರಲ್ಲಿ ಬರೆದಂತಹ ಆ ಕ್ಲಿಪಿ ನಿಮಗೀಗ ತೋರಿಸ್ತಾ ಇದ್ದೀನಿ. ಸೊ ಈ ಅಶೋಕನ ಕ್ಲಿಪಿಲಿ ಏನು ಬರ್ದಿದೆ, ಈ ಶಾಸನದಲ್ಲಿ ಏನು ಬರ್ದಿದೆ ಅಂತ ಈ ಬೋರ್ಡಲ್ಲಿ ಹಾಕಿದ್ದಾರೆ. ಇದನ್ನ ಸ್ಕ್ರೀನ್ಶಾಟ್ ಮಾಡಿಕೊಂಡು ಫ್ರೀ ಇದ್ದಾಗ ಓದಿ ಇದರ ಬಗ್ಗೆ ತಿಳ್ಕೊಳ್ಳಿ. ನಾವು ಇಷ್ಟೊತ್ತು ನೋಡಿದ್ದು ಸುಮಾರು 2,500 ವರ್ಷಗಳ ಹಳೆಯ ಇತಿಹಾಸನ. ಆದರೆ ಈಗ ಕಾಣಿಸ್ತಿರೋ ಈ ಬೆಟ್ಟದ ಮೇಲೆ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ 4,000 ವರ್ಷಗಳ ಹಳೆಯ ಇತಿಹಾಸ ಇದೆ. ಮತ್ತು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಕೂಡ ಇದ್ದಾವೆ. ಅದೆಲ್ಲ ಏನು ಅಂತ ಅಲ್ಲೇ ಹೋಗಿ ನೋಡೋಣ. ಅಣ್ಣ, ಇದು ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ದಾರಿಯಲ್ಲಿದೆ? ಸರಿ ಅಣ್ಣ, ಥ್ಯಾಂಕ್ಸ್. ಆ್ಯಕ್ಚುಲಿ ನಾನು ಇದೇ ಊರಲ್ಲಿ ಹುಟ್ಟಿ ಬೆಳೆದವನು, ಬಟ್ ಸ್ಟಿಲ್ ಗಾಡಿ ತಗೊಂಡು ಹೋಗೋ ರೂಟ್ ನಮಗೆ ಗೊತ್ತಿಲ್ಲ. ನಾವು ಯಾವತ್ತೂ ಸ್ಟೆಪ್ಸಲ್ಲೇ ಬೆಟ್ಟನ ಏರ್ಕೊಂಡು ಹೋಗ್ತಾ ಇದ್ವಿ ಚಿಕ್ಕವ್ರು ಇರಬೇಕಾದ್ರೆ. 20 ವರ್ಷದ ಹಿಂದೆ ನನ್ನ ಬಾಲ್ಯನ ನಾನು ಇಲ್ಲೇ ಕಳೆದಿದ್ದೆ. ಮೈ ಚೈಲ್ಡ್ಹುಡ್ ಮೆಮೊರೀಸ್ ಇದೆ ಇಲ್ಲೆಲ್ಲ ತುಂಬ. ಸೊ ಇದೇ ಆ ಪೆಟ್ರೋಲ್ ಬಂಕು, ಅದರ ಅಪೋಸಿಟ್ ದಾರಿ ಇದು. ಅಣ್ಣ, ಗುಡ್ಡದ ಮೇಲೆ ಹೋಗೋದಕ್ಕೆ ದಾರಿ ಎಲ್ಲಿದೆ? ಓಕೆ, ಇದೇ ದಾರಿ. ನಾವು ಬುಕ್ಸಲ್ಲಿ ಅಶೋಕನ ಇನ್ಸ್ಕ್ರಿಪ್ಷನ್, ಒಂದು ರಾಕ್ ಇನ್ಸ್ಕ್ರಿಪ್ಷನ್ ಸಿಕ್ಕಿದೆ ಮಸ್ಕಿಯಲ್ಲಿ ಅಂತ ಅಷ್ಟೇ ನಾವು ಓದಿದ್ವಿ ಸೋಷಲ್ ಅನ್ನೋ ಒಂದು ಸಬ್ಜೆಕ್ಟಲ್ಲಿ. ಅದಕ್ಕಿಂತ ಜಾಸ್ತಿ ಬೇರೆ ಏನು ನಮ್ಗೆ ಗೊತ್ತಿರಲಿಲ್ಲ. ಬಟ್ ಇವತ್ತು ಈ ವ್ಲಾಗಲ್ಲಿ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ಈ ಊರಿನ ಬಗ್ಗೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಈ ವ್ಲಾಗ್ನ. ಆ್ಯಂಡ್ ಆಲ್ಸೋ ಯಾರ್ಯಾರಿಗೆ ಹಿಸ್ಟ್ರಿ ಅಂದರೆ ತುಂಬಾ ಇಷ್ಟ ಇರುತ್ತೆ ಅವ್ರಿಗೆ ಈ ವ್ಲಾಗ್ನ ಶೇರ್ ಮಾಡಿ. ನಮ್ಮ ಮುಂದ್ಗಡೆನೇ ಕಾಣಿಸ್ತಾ ಇರೋದು ಮಸ್ಕಿ ಮಲ್ಲಿಕಾರ್ಜುನ ದೇವಸ್ಥಾನ. ಮುಂದ್ಗಡೆಯಿಂದ ಮೆಟ್ಲು ಎತ್ಕೊಂಡ್ಬಂದರೆ ಒಂದು ಆಲ್ಮೋಸ್ಟ್ 600 ಮೆಟ್ಲು ಇರ್ಬೋದು. ತುಂಬ ವರ್ಷಗಳಾದ್ಮೇಲೆ ಬರ್ತಾ ಇದ್ದೀನಿ ನಾನು ಈ ಜಾಗಕ್ಕೆ. ಬಟ್ ನಾನು ಚೈಲ್ಡ್ಹುಡ್ಡಲ್ಲೆಲ್ಲ ತುಂಬಾ ಬಂದಿದ್ದೀನಿ. ಇವತ್ತು ಸಂಡೇ ಆಗಿರೋ ಕಾರಣ ಒಂದಿಷ್ಟು ಜನ ಬಂದಿರ್ತಾರೆ ಅಂತ ಅನಿಸುತ್ತೆ. ಸೊ ಫೈನಲಿ ಬಂದು ನಾವು ರೀಚ್ ಆದ್ವಿ ಬೆಟ್ಟದ ಮೇಲೆ. ಇನ್ನೂ ಒಂದಿಷ್ಟು ಸ್ಟೆಪ್ಸ್ ಇದೆ, ಇಲ್ಲಿ ಹತ್ಕೊಂಡು ಹೋದರೆ ಅಲ್ಲಿ ನಮಗೆ ಟಾಪ್ ವ್ಯೂ ಸಿಗುತ್ತೆ. ಸೊ ಸುತ್ತಮುತ್ತ ಈ ಥರ ಇದೆ, ಎಲ್ಲ ಗುಡ್ಡಗಾಡು ಪ್ರದೇಶ ಅಂತಲೇ ಹೇಳ್ಬೋದು. ಆ ಕಡೆ ಈ ಕಡೆ ಬರೀ ಬೆಟ್ಟ ಗುಡ್ಡಗಳೇ ಕಾಣಿಸುತ್ತೆ ನೋಡೋದಕ್ಕೆ. ಈಗ ನೀವು ನೋಡ್ತಾ ಇರೋದು ಸಾವಿರಾರು ವರ್ಷಗಳ ಹಳೆಯ ದೇವಸ್ಥಾನ. ಇದರ ಮೇಲೆ ಕೆತ್ತಿರೋ ಈ ಎಲ್ಲಾ ಮೂರ್ತಿಗಳಲ್ಲಿ ಒಂದು ವಿಶೇಷತೆ ಇದೆ. ಈ ಮೂರ್ತಿ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನನ್ನ ಚಾನಲ್ ಅಲ್ಲಿ ಕೇರಳದ 3ನೇ ದಿನದ ವ್ಲಾಗ್ ಅಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಇಲ್ಲಿ ಕಾಣಿಸುತ್ತಿರುವ ಈ 3 ಅಂಶಗಳ ಚಿಹ್ನೆ ಇದು ಅಶೋಕನ ಕಾಲದ್ದು. ನೋಡಲು ಒಂದು ಸಾಮಾನ್ಯ ಕೆತ್ತನೆಯಂತೆ ಕಾಣಬಹುದು, ಆದರೆ ಇದರ ಹಿಂದೆ ಅಡಗಿರುವ ಕತೆ ಮಾತ್ರ ಅದ್ಭುತ. ಈ 3 ಅಂಶಗಳು ಕೇವಲ ಅಲಂಕಾರವಲ್ಲ, ಅವು ಜ್ಞಾನ, ಅಧ್ಯಯನ ಮತ್ತು ಜ್ಞಾನದ ಹಂಚಿಕೆಯನ್ನು ಪ್ರತಿನಿಧಿಸುವ ಸಂಕೇತಗಳಾಗಿವೆ. ಭಾರತೀಯ ಸಂಪ್ರದಾಯದಲ್ಲಿ ಹಂಸ ಎಂದರೆ ಕೇವಲ ಒಂದು ಪಕ್ಷಿಯಲ್ಲ, ಹಾಲು ಮತ್ತು ನೀರನ್ನು ಬೇರ್ಪಡಿಸುವ ಶಕ್ತಿ ಹಂಸಕ್ಕೆ ಇದೆ ಎಂಬ ಪುರಾಣದ ರೂಪಕದ ಮೂಲಕ ಒಳ್ಳೆಯದನ್ನು ಕೆಟ್ಟದರಿಂದ ಬೇರ್ಪಡಿಸುವ ವಿವೇಕವನ್ನು ಅದು ಪ್ರತಿನಿಧಿಸುತ್ತದೆ. NCERT ಇದೇ ಚಿಹ್ನೆಯಿಂದ ಪ್ರೇರಣೆ ಪಡೆದು ತನ್ನ ಲೋಗೋವನ್ನು ರೂಪಿಸಿಕೊಂಡಿದೆ. ಅದು 1962 ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಕೈಗೆ ತಲುಪುವ ಪುಸ್ತಕಗಳ ಮೇಲೆ ಕಾಣುವ ಆ ಲೋಗೋದ ಮೂಲ ನಮ್ಮ ಕರ್ನಾಟಕದ ಈ ಐತಿಹಾಸಿಕ ನೆಲದಲ್ಲಿದೆ. ಅದು ಈ ಮಸ್ಕಿ ಪಟ್ಟಣ. ಒಂದು ಚಿಕ್ಕ ಕೆತ್ತನೆ, ಅದರ ಪ್ರಭಾವ ಇಂದು ಭಾರತದ ಕೋಟ್ಯಾಂತರ ವಿದ್ಯಾರ್ಥಿಗಳ ಶಿಕ್ಷಣದವರೆಗೂ ತಲುಪಿದೆ. ಇತಿಹಾಸ ಅಂದ್ರೆ ಇದೆ, ಒಂದು ಕಲ್ಲಿನ ಮೇಲೆ ಕೆತ್ತಿದ ಸಂಕೇತವು ಶತಮಾನಗಳ ನಂತರ ಇಡೀ ದೇಶಕ್ಕೆ ಸ್ಫೂರ್ತಿಯಾಗಬಹುದು. ಸೊ ಇಷ್ಟಾಗಿತ್ತು ಈ ಬೆಟ್ಟದ ಮೇಲೆ ಇರುವಂಥ ಒಂದಿಷ್ಟು ಹಿಸ್ಟ್ರಿ. ಈಗ ನಾವು 4,000 ವರ್ಷಗಳ ಹಿಂದೆ ಇಲ್ಲಿ ಮನುಷ್ಯರು ವಾಸ ಮಾಡ್ತಿದ್ರು ಅಂತ ಹೇಳೋದಕ್ಕೆ ಒಂದಿಷ್ಟು ಪ್ರೂಫ್ ಸಿಕ್ಕಿದಾವೆ. ಈ ಬೆಟ್ಟದ ಹಿಂದ್ಗಡೆ ಒಂದಿಷ್ಟು ಬೆಟ್ಟಗಳಿದಾವೆ. ಸೊ ಅಲ್ಲಿ ಒಂದಿಷ್ಟು ಜನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಅಮೇರಿಕಾ ಮತ್ತು ಬೇರೆ ಅಬ್ರಾಡಿಂದ ಬಂದಂಥ ಒಂದಿಷ್ಟು ಹಿಸ್ಟೋರಿಯನ್ಸ್ ಇಲ್ಲಿ ರಿಸರ್ಚ್ ಮಾಡ್ತಾ ಇದ್ರಂತೆ ಒಂದು 6 to 8 months. ಅಂಡ್ ವೆರಿ ರೀಸೆಂಟ್ ಡಿಸ್ಕವರಿ ಅದು. ಸೊ 4,000 years ಎಗೋನೆ ಇಲ್ಲಿ ಹ್ಯೂಮನ್ ಹ್ಯಾಬಿಟೇಷನ್ ಇತ್ತು ಅಂತ
ಪ್ರೂಫ್ ಸಿಕ್ಕಿದೆ ಅವ್ರಿಗೆ. ಸೊ ಆ ಜಾಗಕ್ಕೆ ಈಗ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಮೊದಲು ನಾವು ಚಿಕ್ಕವರಿದ್ದಾಗ ಅಷ್ಟೊಂದು ಸ್ಟೆಪ್ಸ್ ಎಲ್ಲ ಎತ್ಕೊಂಡ್ಬಂದು ಬೆಟ್ಟದ ಮೇಲೆ ಬರ್ತಾ ಇದ್ವಿ. ಇವಾಗ ತುಂಬಾನೇ ಈಸಿ ಮಾಡಿಬಿಟ್ಟಿದ್ದಾರೆ, ಒಳ್ಳೆ ದಾರಿ ಮಾಡಿದ್ದಾರೆ, ಹಿಂದ್ಗಡೆಯಿಂದ ಬರ್ಬೋದು, ಬಂದು ನಾವಿಲ್ಲೆಲ್ಲ ಪಾರ್ಕ್ ಮಾಡ್ಬೋದು. ಪಾರ್ಕ್ ಮಾಡಿ ಇಲ್ಲಿಂದ ಒಂದು ಸ್ವಲ್ಪ ಮೆಟ್ಲುಗಳಿದೆ ಅಷ್ಟೇ, ಒಂದು ಮ್ಯಾಕ್ಸ್ ಅಂದ್ರೆ ಒಂದು 50 ಇರ್ಬೋದು ಸ್ಟೆಪ್ಸ್. ಇಲ್ಲಿ ಹತ್ಕೊಂಡು ಹೋದ್ರೆ ನಾವು ಬೆಟ್ಟದ ಮೇಲೆಯಿಂದ ಒಂದು ಒಳ್ಳೆ ಸುಂದರವಾಗಿರುವಂತ ವ್ಯೂ ಸಿಗುತ್ತೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಈ ಊರಿಗೆ, ಮಸ್ಕಿಗೆ ಮತ್ತು ಮೈಸೂರಿಗೆ ನಾನು ಕಂಪೇರ್ ಮಾಡ್ಬೋದು. ಮೈಸೂರಲ್ಲಿ ಬೆಟ್ಟ ಹೇಗಿದೆ, ಈ ಊರಲ್ಲೂ ಒಂದು ಚಿಕ್ಕ ಬೆಟ್ಟ ಇದೆ, ಅಲ್ಲಿ ಚಾಮುಂಡೇಶ್ವರಿ ಇದ್ರೆ ಇಲ್ಲಿ ಮಲ್ಲಿಕಾರ್ಜುನ ಇದ್ದಾನೆ. ಸಿಮಿಲಾರಿಟೀಸ್ ತುಂಬಾನೇ ಇದಾವೆ. ಅಲ್ಲಿ ದಸರಾಗೆ ಅಂಬಾರಿನ ಆನೆ ಜಂಬೂ ಸವಾರಿ ಹೆಂಗ್ ಮಾಡಿಸ್ತಾರೋ ಈ ಮಸ್ಕಿಯಲ್ಲಿನೂ ದಸರಾ ಹಂಗೆ ಮಾಡ್ತಾರೆ. ಲೈಕ್ ಆನೆ ಕರ್ಸ್ಬಿಟ್ಟು ಜಂಬೂ ಸವಾರಿ ಮಾಡಿಸ್ತಾರೆ. ಆ ಎರಡೂ ಸಿಟಿಯಲ್ಲೂ ತುಂಬಾನೇ ಹಿಸ್ಟ್ರಿ ಇದೆ. ಸೊ ಈಗ ನಾನು ಇಲ್ಲಿ ಈ ಜಾಗದಲ್ಲಿ ಇದ್ದಂಥ ಹಿಸ್ಟ್ರಿನ ನಿಮಗೆ ಹೇಳ್ದೆ. ಮುಚ್ಚಿರೋ ಈ ಗೇಟ್ನ ನಾವೇ ತಕೊಂಡು ಒಳಗಡೆ ಹೋಗ್ಬೋದು, ಆದರೆ ಈ ಗೇಟ್ನ ನಾವು ತೆಗಿಯೋದಕ್ಕಾಗಲ್ಲ. ಸೊ ನನ್ನ ಬೈಕ್ನ ಇಲ್ಲೇ ಬಿಟ್ಟು ಹೋಗ್ಬೇಕಾಗುತ್ತೆ. ಸೊ ನೀವು ನೋಡ್ಬೋದು ಸುತ್ತಮುತ್ತ ಈ ಬೆಟ್ಟ ಗುಡ್ಡಗಳೆಲ್ಲ ಇದ್ದಾವೆ. ಆದಿ ಮಾನವರು ಅಂದರೆ ಅರ್ಲಿ ಹ್ಯೂಮನ್ಸ್ ಅವರೆಲ್ಲ ಈ ಥರ ಬೆಟ್ಟ ಗುಡ್ಡಗಳಲ್ಲೇ ತಮ್ಮ ಜೀವನವನ್ನು ಕಟ್ಕೊಳ್ತಾ ಇದ್ರು. ಸೊ ಆ ಥರದ ಒಂದು ಕಾಲದಲ್ಲಿ ಇಲ್ಲಿ ಮನುಷ್ಯರು ವಾಸವಿದ್ರು ಅಂತ ಹೇಳೋದಕ್ಕೆ ಒಂದಿಷ್ಟು ಪ್ರೂಫ್ ಸಿಕ್ಕಿದ್ವು ಇದೇ ಜಾಗದಲ್ಲಿ. ಅಂಡ್ ಈ ಜಾಗದಲ್ಲಿ ಬೇರೆ ಬೇರೆ ದೇಶಗಳಿಂದ ಬಂದಂತ ಹಿಸ್ಟೋರಿಯನ್ಸ್ ಅಂದ್ರೆ ಆರ್ಕಿಯಾಲಜಿಸ್ಟ್ ಅವರೆಲ್ಲ ಬಂದ್ಬಿಟ್ಟು ಇಲ್ಲಿ ರಿಸರ್ಚ್ ಮಾಡಬೇಕು ಅಂತಾನೆ ಸೆಟಲ್ ಆಗಿದ್ರು ಒಂದಿಷ್ಟು ತಿಂಗಳು. ಫೈನಲಿ ಅವ್ರಿಗೆ ಪ್ರೂಫ್ ಆಫ್ ಹ್ಯೂಮನ್ ಹ್ಯಾಬಿಟೇಷನ್ ಸಿಕ್ತು. ಅಂದ್ರೆ 4000 ವರ್ಷಗಳ ಹಿಂದೆ ಇಲ್ಲಿ ಮನುಷ್ಯರು ವಾಸವಿದ್ರು ಅಂತ ಹೇಳೋದಕ್ಕೆ ಒಂದಿಷ್ಟು ಪ್ರೂಫ್ ಸಿಕ್ವು ಅವ್ರಿಗೆ. ಫಾರ್ ಎಕ್ಸಾಂಪಲ್ ಮನುಷ್ಯರು ಯೂಸ್ ಮಾಡಿದಂತ ಮಡಿಕೆ ಆಗಿರ್ಬೋದು, ಅವ್ರ ಮೈ ಮೇಲೆ ಹಾಕೊಳ್ತಿರುವಂತ ಆರ್ನಮೆಂಟ್ಸ್ ಆಗಿರ್ಬೋದು. ಸೊ ಈ ತರ ಅವರು ಜೀವನ ಮಾಡೋದಕ್ಕೆ ಏನೇನು ಉಪಯೋಗಿಸ್ತಿದ್ರು ಆ ಥರ ವಸ್ತುಗಳನ್ನ ಇಲ್ಲಿ ಡಿಸ್ಕವರ್ ಮಾಡಲಾಗಿತ್ತು. ಅಂದರೆ ಸಂಶೋಧಕರು ಅದನ್ನ ಪತ್ತೆ ಹಚ್ಚಿದ್ರು. ಒಂದು ಲಾಂಗ್ ಹಿಸ್ಟ್ರಿ ಇರುವಂತಹ ಈ ಒಂದು ಜಾಗ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಗೊತ್ತಿರಲ್ಲ ಇದ್ರ ಬಗ್ಗೆ. ಇದು ಒಂದೇ ಜಾಗದಲ್ಲ, ಇನ್ನೂ ಒಂದು ಜಾಗದಲ್ಲೂ ಸಿಕ್ಕಿದೆ ಅಂತೆ. ಸೊ ಅದು ಈ ಬೆಟ್ಟ ಹಿಂದ್ಗಡೆ ಇರೋ ಜಾಗ. ಅಲ್ಲಿ ಹೋಗೋದಕ್ಕೆ ದಾರಿನ ಇವ್ರನ್ನ ಕೇಳ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಈಗ ಅಲ್ಲಿಗೆ ಹೋಗೋಣ. ಅಲ್ಲಾದರೂ ನಮ್ಗೆ ನೋಡೋದಕ್ಕೆ ಏನಾದರೂ ಸಿಗುತ್ತಾ ನೋಡಬೇಕು. ಬಿಕಾಸ್ ಇಲ್ಲಿ ಎಲ್ಲ ಮುಚ್ಚಾಕಿದ್ದಾರೆ, ಇಲ್ಲೇ ಡಿಗ್ ಮಾಡಿದ್ರಂತೆ. ನಾನು ಆ ದೇವಸ್ಥಾನದಲ್ಲಿ ಒಂದಿಷ್ಟು ಜನ ಇದ್ದರು, ಅವ್ರನ್ನ ಕೇಳಿದಾಗ ಗೊತ್ತಾಯಿತು. ವಿಲ್ ಸಿ. ಇದೇ ಥರ ಏನಾದರೂ ಬೆಟ್ಟ ಗುಡ್ಡ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಇದ್ದರೆ ಫುಲ್ ಮಳೆ ತುಂಬ ಆಗಿ ಒಂದು ಒಳ್ಳೆ ಕಾಡಿನ ಪ್ರದೇಶ ಆಗ್ತಾ ಇರ್ತಿತ್ತು. ಇದೂ ಕಾಡು ಪ್ರದೇಶನೇ, ಬಟ್ ಗ್ರೀನರಿ ಸ್ವಲ್ಪ ಕಮ್ಮಿ. ಸ್ವಲ್ಪ ಅಲ್ಲ, ತುಂಬಾ ಕಮ್ಮಿ. ಇಲ್ಲಿ ದೊಡ್ಡ ದೊಡ್ಡ ಗಿಡ ಮರ ಎಲ್ಲ ಸಿಗಲ್ಲ. ಚಿಕ್ಕ ಬುಷಸ್ ಅಂತ ಹೇಳ್ಬೋದು. ಇದನ್ನೆಲ್ಲ ಈ ಥರ ಚಿಕ್ಕ ಮರಗಳು ಗಿಡಗಳು ಎಲ್ಲ ಸಿಗುತ್ತೆ. ಇಲ್ಲೊಂದು ದಾರಿ ಇದೆ, ಮೋಸ್ಟ್ಲಿ ಹಿಂಗೆ ಹೋಗ್ಬೇಕು ಅಂತ ಅನಿಸುತ್ತೆ. ನೋ, ಯಾವ ಕಡೆಯಿಂದಪ್ಪ ಹೋಗೋದು ಒಂದಿನೂ ದಾರಿ ಗೊತ್ತಾಗ್ತಿಲ್ಲ. ತುಂಬಾ ಹಿಸ್ಟ್ರಿ ಇರುವಂಥ ಈ ಒಂದು ಊರು ಟೂರಿಸಮ್ ಪ್ಲೇಸ್ ಆಗೋದಕ್ಕೆ ಮಾಡಿಸ್ದಂಗಿದೆ ಈ ಕಡೆ. ಬಟ್ ಈ ಕಡೆ ಹಂಗೆ ಡೆವಲಪ್ಮೆಂಟ್ಸು ಮಾಡಬೇಕಾಗುತ್ತೆ. ಟೂರಿಸಮ್ ಅಂದರೆ ಯಾರೊಬ್ಬರು ಹಿಸ್ಟ್ರಿನ ಇಷ್ಟಪಡುವಂಥ ವ್ಯಕ್ತಿಗಳು ಇಲ್ಲಿ ಬರೋದಕ್ಕೆ ಇಷ್ಟಪಡ್ತಾರೆ ಅಂತ ನನಗನ್ಸುತ್ತೆ. ಬಿಕಾಸ್ ಇಲ್ಲಿ ನೋಡೋದಕ್ಕೆ ನೋಡಿ ವಾವ್ ಅನ್ನೋದಕ್ಕೆ ಏನಿರಲ್ಲ, ಬಟ್ ಈ ಪ್ಲೇಸಲ್ಲಾದಂಥ ಹಿಸ್ಟ್ರಿ ತಿಳ್ಕೊಂಡಾಗ ವಾವ್ ಅನಿಸುತ್ತೆ ನಮಗೆ. ಇಲ್ಲಿರೋ ಜನಕ್ಕೆ ಕೇಳಿದರೆ ಪಾಪ ಅವ್ರಿಗೂ ಸರಿಯಾಗಿ ಗೊತ್ತಿರಲ್ಲ. ಫಸ್ಟ್ ಟೈಮ್ ನಾನು ಈ ಪ್ಲೇಸಿಗೆಲ್ಲ ಬರ್ತಾ ಇರೋದು. ಚೈಲ್ಡ್ಹುಡ್ಡಲ್ಲೆಲ್ಲ ಬರ್ತಾ ಇದ್ದೆ, ಬಟ್ ಅದು ಬೆಟ್ಟದ ಮೇಲೆ ಅಷ್ಟೇ ನಾವು ಹೋಗ್ತಾ ಇದ್ದಿದ್ದು. ಇಷ್ಟೊಂದು ಹಿಂದ್ಗಡೆ ಎಲ್ಲ ಓಡಾಡಿರಲಿಲ್ಲ. ಇವ್ರನ್ನ ಕೇಳಿದರೆ ಗೊತ್ತಿರ್ಬೋದಾ ಅಂತ. ಇದು ನನ್ನ ಸೆಕೆಂಡ್ ಸ್ಪಾಟ್ ಆಗಿತ್ತು. ಆದರೂ ಈ ಜಾಗದಲ್ಲಿಯೂ ನನಗೆ ಏನು ಸಿಕ್ಕಲೇ ಇಲ್ಲ ನೋಡೋದಕ್ಕೆ. ಬಿಕಾಸ್ ರಿಸರ್ಚ್ ಮಾಡಿ ಅದನ್ನು ಅವರು ಎಲ್ಲ ಸಿಕ್ಕಿದ ಮೇಲೆ ಕ್ಲೀನಾಗಿ ಮುಚ್ಚಿ ಹೋಗಿದ್ದಾರೆ ಅನಿಸುತ್ತೆ. ಇಲ್ಲಿ ಇದ್ದಂಥ ಲೋಕಲ್ಸ್ ಅವ್ರ ಹತ್ರ ಕೇಳೋಕೆ ಟ್ರೈ ಮಾಡಿದೆ. ಅವ್ರು ಏನಂದ್ರು ನೀವೇ ಕೇಳಿ. ಅಣ್ಣ, ಇಲ್ಲಿ ಸುತ್ತಮುತ್ತದಲ್ಲಿ ಯಾವುದೋ ಒಂದು ತೋಡಿದಾಗ ಏನೋ ಸಿಕ್ಕಿದೆ ಅಂತ ಒಂದಿಷ್ಟು ಜನ ಬಂದು ಸಂಶೋಧನೆ ಮಾಡ್ತಾ ಇದ್ರಲ್ಲ, ಜಾಗ ನಿಮ್ಗೆ ಗೊತ್ತಾ ಎಲ್ಲಿದೆ ಅಂತ? ಮಾಹಿತಿ ಇಲ್ಲ ಇಲ್ಲಿ ಯಾರನ್ನ ಬಂದು ತೋಡ್ತಿರ್ತಾರ ಅಂತ ಸುದ್ದಿ ಕೇಳಿವ್ರಿ. ಬಿಡಲ್ಲ ಅಂತ ಇಲ್ಲಿ ಹೊಲ ಇದಾವ್ರಿ. ಈ ಹೊಲದಾಗ ಎಲ್ರ ಮಡಿಕೆ ಓಡಿಸ್ತಾರಲ್ರಿ, ಎಲ್ರ ಮಡಿಕೆ ಓಡ್ಸಾಕ್ ಬಿಡಗಲ್ಲ ಅಂತಾರೆ. ಸುಮ್ಮನೆ ತೋಡಬಾರ್ದು ಅಂತ. ತೋಡಬಾರ್ದು ಅಂತ ಮಡಿಕೆ ಏನು ಓಡಿಸಲ್ರಿ. ಏನು ಮ್ಯಾಲೆ ಅಷ್ಟ ಒಂದಿಷ್ಟ ಅಂದ್ರೆ ತೋಡಿದ್ರೆ ಏನೋ ಸಿಗುತ್ತೆ ಅಂತ ಓಡಿಸಲ್ಲ. ಐತೆ ಅಂತ ಅಂತಾರ್ರಿ. ಅವರಿಗೂ ಅಷ್ಟೊಂದು ಡೀಟೇಲ್ಸ್ ಗೊತ್ತಿರಲಿಲ್ಲ. ಎನಿವೇಸ್, ನಾನು ಬಂದು ನಿಮ್ಗಳಿಗೆ ಈ ಥರ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆ್ಯಂಡ್ ಹಿಸ್ಟ್ರಿ ಬಗ್ಗೆ ಹೇಳೋಕ್ಕೆ ಟ್ರೈ ಮಾಡಿದೆ.
ಈ ಲೊಕೇಶನ್ ಲಿಂಕ್ ಏನಾದರೂ ನಿಮಗೆ ಬೇಕಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಒನ್ಸ್ ಚೆಕ್ ಮಾಡಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.